ನೀವು ಈಗೀಗ ಇನ್ಸ್ಟಾಗ್ರಾಮ್ದಾಗ ನೋಡಿರ್ಬೋದು ಆ ಸ್ಟಾರ್ಟಪ್ಗೆ ಇಷ್ಟು ಫಂಡಿಂಗ್ ಸಿಗ್ತಾ ಈ ಸ್ಟಾರ್ಟಪ್ಗೆ ಅಷ್ಟು ಫಂಡಿಂಗ್ ಸಿಗ್ತಾ ಬಿಲಿಯನ್ಸ್ ಆಫ್ ಡಾಲರ್ಸ್ ಫಂಡಿಂಗ್ ಸಿಗತ್ತೈತೆ ಅಂತಂದು ಏನಾಗ್ತೈತಿ USA ಒಂದು ಕಂಪ್ನಿ ಐತಿ ಅದು ಲೇಸರ್ ಟ್ರೀಟ್ಮೆಂಟ್ ಕೊಡ್ತೈತಿ ಮೆಡಿಕಲ್ ಫೀಲ್ಡ್ದಾಗ. ಸೊ ಈ ಕಂಪ್ನಿಗೆ ಆ್ಯಕ್ಚುಲಿ ಫಂಡಿಂಗ್ ಸಿಗ್ತಿರಂಗಿಲ್ಲ. ಬಟ್ ಚೈನಾದಾಗ ಒಂದು ಕಂಪ್ನಿ ಇರ್ತೈತಿ, ಅದೇನು ಮಾಡ್ತೈತಿ ಇವ್ರಿಗೆ ಫಂಡಿಂಗ್ ಕೊಡ್ತೈತಿ. ಎರಡು ಕಂಡೀಷನ್ ಇರ್ತೈತಿ. ಒಂದೇನಂದ್ರೆ ಇನ್ನು ಮುಂದೆ ನಿಮ್ಮ ಕಂಪ್ನಿಗೆ ಏನಾರೇ ಇನ್ವೆಸ್ಟ್ಮೆಂಟ್ ಬೇಕಪ್ಪ ಅಂದ್ರೆ ನೀವು ನಮ್ಮ ಪರ್ಮಿಷನ್ ಇಲ್ಲದೆ ತೊಗೊಳಕ್ಕೆ ಬರೋಂಗಿಲ್ಲ ಅಂತಂದು. ಸೆಕೆಂಡ್, ನಿಮ್ಮ ಕಂಪ್ನಿದಾಗ 40% ಸ್ಟೇಕ್ ಬೇಕು ನಮಗೆ ಅಂತಂದು. ಆಮೇಲೆ ಏನಾಗ್ತೈತಿ, ಇವ್ರೇನು ಚೈನಾದವ್ರು ರೊಕ್ಕ ಕೊಟ್ಟಿರ್ತಾರಲ್ಲ ಅದು ಫಂಡಿಂಗ್ ಮುಗಿದು ಬಿಡ್ತೈತಿ. ಈಗ ಅವ್ರಿಗೆ ಮತ್ತೆ ಫಂಡ್ ರೇಸ್ ಮಾಡೋದು ಇರ್ತೈತಿ. ಬಟ್ ಈ ಚೈನೀಸ್ ಕಂಪ್ನಿದವ್ರು ಏನು ಮಾಡ್ತಾರೆ, ನಿಮ್ಮ ಟೆಕ್ನಾಲಜಿ ನಮಗೆ ಕೊಡ್ರಿ, ನಿಮ್ಮ ಎಲ್ಲ ಸೀಕ್ರೆಟ್ಸ್ ನಮಗೆ ಶೇರ್ ಮಾಡಿರಿ ಅಂತಂದು. ಸೊ ಈ ಸ್ಟಾರ್ಟಪ್ ಇಲ್ಲ ಅಂತೈತಿ. ಸೊ ಚೈನಾ ಕಂಪ್ನಿಗೆ ವಾಶ್ ಇಟ್ಟು ಬಂದುಬಿಡ್ತೈತಿ. ಇವ್ರು ಬಿಟ್ಬಿಡ್ತಾರೆ, ಹಂಗಿದ್ರೆ ಶೇರ್ ಮಾಡಕ್ಕೆ ಹೋಗ್ಬೇಡ್ರಿ ಟೆಕ್ನಾಲಜಿ ನೀವು ನಮ್ಮ ಜೋಡೆ. ವಿತ್ ಟೈಮ್ ಏನಾಗ್ತೈತಿ, ಫಂಡಿಂಗ್ ಇರಲಾರ್ದ ಕಂಪ್ನಿ ಬ್ಯಾಂಕರಪ್ಟ್ ಆಗ್ತೈತಿ. ಬ್ಯಾಂಕರಪ್ಟ್ ಡಿಕ್ಲೇರ್ ಆದಾಗ ಏನಾಗ್ತೈತಿ, 40% ಮೆಜಾರಿಟಿ ಸ್ಟೇಕ್ ಚೈನಾ ಕಂಪ್ನಿದ ಐತನ ಅಂತಲೇ ಟೆಕ್ನಾಲಜಿ ರೈಟ್ಸನ್ನು ಇವ್ರ ಕಡೆಯಿಂದ ಬಂದ್ಬಿಡ್ತಾವೆ. ಸೊ ಆ ಟೆಕ್ನಾಲಜಿನ ಇಟ್ಕೊಂಡು ಇವ್ರು ತಮ್ಮ ಇನೋವೇಷನ್ಗೆ ಅಪ್ಲೈ ಮಾಡ್ಕೊತಾರೆ. ಸೊ ಮಾರಲ್ ಏನೈತಂದ್ರೆ ಯಾವತ್ತು ಎಲ್ಲ ಫಂಡಿಂಗು ನಿಮ್ಮ ಕಂಪ್ನಿಗೆ ಕರೆಕ್ಟ್ ಅಲ್ಲ. ಕೆಲವೊಂದು ಫಂಡಿಂಗ್ ಮಾಡಿರ್ತಾರನ ನಿಮ್ಮ ಕಂಪ್ನಿ ಡಿಸ್ಟ್ರಾಯ್ ಆಗಲಿ ಅಂತಂದು. ಈ ಪಾಯಿಂಟ್ ಭಾಳ ಮಂದಿಗೆ ಗುರುತಿಲ್ಲ.